ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಭಾನುವಾರ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ನಿಮಗೆ ತುಂಬ ಖುಷಿಯಾಗುತ್ತೆ ಈ ವಿಡಿಯೋ ನೋಡೋದ್ರಿಂದ. ಯಾಕಂತ ಹೇಳಿದ್ರೆ ಇವತ್ತು ನಾನು ನಾಮಕರಣಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆ ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ಅನಿಸುತ್ತೆ. ಪ್ರತಿದಿನದ ಹಾಗೆ ಎದ್ದ ತಕ್ಷಣ ಹಾಲು ಕಾಯಿಸ್ಕೊಂಡೆ. ಶಾರು ಇರಲಿಲ್ಲ, ಅದಕ್ಕೆ ಐಶುಗೆ ಮತ್ತು ನನಗಿಬ್ಬರಿಗೆ ಕಾಯಿಸ್ಕೊಂಡಿದ್ದು. ಇವತ್ತು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೀನಿ. ಪ್ರತಿದಿನದ ಹಾಗೆ ಪಾತ್ರೆ ಎಲ್ಲ ತೊಳೆದು ಸೋರಾಕೊಂಡಿದ್ದೀನಿ. ನಿನ್ನೆ ರಾತ್ರಿ ಸ್ವಲ್ಪ ತಿಳಿಸಾಂಬಾರಿದೆ, ಅದ್ರ ಜೊತೆಗೆ ಹಾಲು ಸ್ವಲ್ಪ ಹೆಪ್ಪಾಕ್ಬಿಟ್ರೆ ಸ್ವಲ್ಪ ಮೊಸರು ಸ್ವಲ್ಪ ಸಾಂಬಾರಲ್ಲಿ ಮಧ್ಯಾಹ್ನಕ್ಕೆ ಊಟ ಮಾಡ್ಕೊತಾರೆ. ಯಾಕಂದರೆ ಇವಾಗ ಬಾತ್ ಮಾಡಿದ್ದೀನಲ್ವ, ತಿಂಡಿಗೆ ಆಗುತ್ತದೆ. ಮಧ್ಯಾಹ್ನಕ್ಕೆ ಅಪ್ಪ ಮಗಳಿಬ್ಬರೇ ಇರೋದ್ರಿಂದ ಹಾಲನ್ನ ಹೆಪ್ಪಾಕ್ತಾಯಿದ್ದೀನಿ. ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಸಾರಲ್ಲಿ ತಿನ್ಕೊಳ್ಳಿ ಅಂತ. ಇವತ್ತೊಂದು ಫಂಕ್ಷನ್ ಇದೆ, ಬಾಣಂತಿ ಕರೆಯೋದು, ನಾಮಕರಣ ಇದೆ. ನನಗೆ ಚಿಕ್ಕಪ್ಪನ ಮಗನೇ ಆಗಬೇಕು, ಸಚಿನ್ ಅಂತ. ಅವ್ನ ಮಗು ಕರಿತಾ ಇದ್ದೀವಿ ಇವತ್ತು. ಅವ್ರು ಬಸ್ ಮಾಡಿದ್ದಾರೆ, ಬಸ್ಸಿಗೆ ಹೋಗಬೇಕು. ಆದರೆ ಮಳೆ ಬರ್ತಿದೆ. ಸೀರೆ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ, ಸೀರೆ ಹಾಕ್ಕೊಂಡು ಹೋಗೋಕ್ಕಾಗಲಿಲ್ಲ. ಎಲ್ಲ ಬಂದವ್ರ ದೊಡ್ಡಪ್ಪ, ಮಳೆ ಬರ ಬರ್ತಲ್ಲ. ನನಗೂ ಕೂಡ ಏನಾದರೂ ಫಂಕ್ಷನ್ಗೆ ಹೋದಾಗ ಸೀರೆ ಹಾಕ್ಕೊಂಡು ಹೋಗೋದಕ್ಕೆ ಇಷ್ಟ. ಆದರೆ ಕೂದಲಿನ ಬೆಳೆದಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಜೊತೆಗೆ ನಾನು ನಿಮ್ಗೆ ಹೇಳ್ದೆ ಅಲ್ವಾ, ನನ್ನ ಹತ್ರ ಪದಕ ಇತ್ತು, ಅದನ್ನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ ಅಂತ. ಸೊ ಸೀರೆಗೆ ಏನಾದರೂ ಒಂದು ಸಿಂಪಲಾಗಿ ಒಡವೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನಾನು ನನ್ನ ಫ್ರೆಂಡ್ ಅಣ್ಣನ ಮದುವೆಗೆ ಸೀರೆ ಹಾಕ್ಕೊತಾ ಇದ್ದೀನಿ. ನಾನು ಹೋಗಿ ಬಸ್ನಲ್ಲಿ ಕೂತ್ಕೊಂಡೆ, ಮತ್ತೆ ವಾಪಸ್ ಬಂದು ದುಡ್ಡು ಲೆಕ್ಕ ಹಾಕ್ತಿರೋದು. ಯಾಕಂತ ಹೇಳಿದ್ರೆ ಅಣ್ಣ ಕೂಡ ಸಂಘದಲ್ಲಿದ್ದಾನೆ, ಅವ್ನು ಮೈಸೂರಿನಲ್ಲಿದ್ದಾನೆ ಅಂತ ಹೇಳಿದ್ದೆ. ಅದಕ್ಕೆ ಏನಕ್ಕೋ ದುಡ್ಡು ಬೇಕಂತ ಹೇಳಿ ಸಂಘದಲ್ಲಿ ಎತ್ಕೊಂಡಿದ್ದಾರೆ. ಅವ್ರಿಗೆ ಕೊಡೋದಕ್ಕೆ ಅಂತ ಹೇಳಿ ಮತ್ತೆ ನಾನು ಬಂದು ಲೆಕ್ಕ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಮೈಸೂರಿನಲ್ಲೇ ಫಂಕ್ಷನ್ ಇರೋದ್ರಿಂದ ಅಲ್ಲೇ ಬಂದು ಇಸ್ಕೊಂಡು ಹೋಗ್ತೀನಿ ಅಂದಿದ್ದಾನೆ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ರೀಲ್ಸ್ ಮಾಡ್ತಾ ಇದೀಯಾ? ಹಿಂಗನಿ ಸೊಸೆ ಕಡೆ ತೆಗಿಸ್ತಾರದು. ಈಗ ಮಂಗ್ಳೂರ್ ತಕ್ಷಣ ಅದಲ್ಲ, ಮಂಗ್ಳೂರ್ದು ಡ್ಯಾನ್ಸು. ಕೃಷ್ಣನ್ ಇವರೇ ಏನು ಮಾಡೋರು, ಯೂಟ್ಯೂಬ್ ಮಾಡೋರು ಇವರೇ, ಈ ಮೇಡಮೇ. ಮುಖ ತೋರಿಸಿ. ಮಾಡವ ಮುಖ ತೋರ್ಸ್ರಕ್ಕ. ಓಕೆ ಕೊಳ್ಳಮ್ಮ. ಇವ್ರು ನಮ್ಮ ದೊಡ್ಡತ್ತೆ ಸೊಸೆ ಪ್ರೇಮ ಅಂತ. ಇವರೇ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು. ನಾನೇನಾದರೂ ವಿಡಿಯೋ ಮಾಡ್ಕೊಂಡು ನಿಂತ್ಕೊಂಡೆ ಎಲ್ಲ ಕಡೆ ಇದೇ ಶುರುವಾಯಿತು ಅನ್ನೋದು ಥರ ಆಗಿಬಿಡುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೆ. ಕೊಡು ನಾನೇ ಮಾಡಿಕೊಡ್ತೀನಿ ಅಂತ ಅವರೇ ಮಾಡಿಕೊಟ್ರು. ಎಲ್ಲರಿಗೂ ಸೀಟ್ ಸಾಕಾಯಿತು. ಅವ್ರ ಮನೆಯವರು ಮಾತ್ರ ಕೆಳಗಡೆ ಚಾಪೆ ಹಾಕ್ಕೊಂಡು ಕೂತಿದ್ದಾರೆ. ನೋಡಿ, ನಾವು ಬಂದ್ವಿ ಫಂಕ್ಷನ್ ಆಗ್ತಿರೋ ಜಾಗಕ್ಕೆ. ದರ್ಶಿನಿ ಫಂಕ್ಷನ್ ಹಾಲ್ ಅಂತ ಹೂಟ್ಗಳಿನಲ್ಲಿ ಇದ್ದಿದ್ದು. ನೋಡಿ, ನಮ್ಮ ಮುದ್ದಾದ ಕಂದ ಎಷ್ಟು ಚೆನ್ನಾಗಿದೆ ಅಂತ. ಇವನದೇ ಇವತ್ತಿರೋದು ನಾಮಕರಣ. ಅವನ ಹೆಸರು ವೇದ್ವಿಕ್ ಅಂತ.
ಇವರು ಮಗುವಿನ ಅಜ್ಜಿ, ಅಂದರೆ ನನಗೆ ಆಂಟಿ ಆಗಬೇಕು. ಇವತ್ತು ಪಾಪುದ ನಾಮಕರಣ ಇದೆ ಅಲ್ವಾ, ಅವ್ರ ಮೊಮ್ಮಗಂದೆ. ಮಾತಾಡ್ತೀಯತೆ? ಹೇಳಿ, ಎಲ್ಲಿಗೋಯ್ತು? ಜ್ಯೂಸ್ ಕುಡಿತೀರಾ? ಎಲ್ಲಿಗೋಯ್ತಾ ಇದ್ದೀರಾ? ಏನು ಫಂಕ್ಷನ್ನು? ಯಾರ್ದು? ನೋಡು ಲಿತ್ತು, ಲಿತ್ತು ಇಲ್ಲ ನೋಡು, ಹಾಯ್ ಮಾಡು. ನಾವು ಚೌಲ್ಟ್ರಿ ಕಾಲಿಟ್ಟಿದ ತಕ್ಷಣ ನಮಗೆ ಜ್ಯೂಸ್ ಕೊಡೋದ್ರ ಮೂಲಕ ನಮ್ಮನ್ನು ವೆಲ್ಕಮ್ ಮಾಡಿದ್ರು. ನೋಡಿ, ಮಗುವಿನ ಅಮ್ಮ ಇವರು. ಎಲ್ಲರನ್ನೂ ಬಂದ ತಕ್ಷಣ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಸ್ಟೇಜ್ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು. ಏನಾದರೂ ಫಂಕ್ಷನ್ ಅಂತ ಹೇಳಿದ್ರೆ ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಹತ್ಕೊಂಡು ಆಟ ಆಡೋದು ರೂಢಿ ಅಲ್ವಾ. ಸೊ ಇಲ್ಲಿದಲ್ಲಿ ನೋಡಿ, ಟ್ವಿನ್ಸ್ 2 ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ. ನಾನು ಹತ್ತಿರದಿಂದ ತಗೋಬೇಕಂತ ಅಂದ್ಕೊಂಡೆ, ನಾನೆಲ್ಲೂ ಮುಂದೆ ಹೋಗೋದಕ್ಕಾಗಲಿಲ್ಲ. ಆಮೇಲೆ ಅಪ್ಪ, ಮಗು ಮತ್ತು ಅವ್ರ ಅಮ್ಮಂದು ಜೊತೆಯಲ್ಲಿ ಹತ್ತಿರದಿಂದ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ತೊಗೊಳಕ್ಕೆ ಆಗಲೇ ಇಲ್ಲ. ನನ್ನ ಕೈಲಿ ಎಷ್ಟಾಯಿತು ಅಷ್ಟು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ನಮಗೆಲ್ಲ ಸ್ವೀಟ್ ಕೊಡ್ತಾಯಿದ್ದಾರೆ, ಲಾಡು ಕೊಡ್ತಾಯಿದ್ದಾರೆ, ಮತ್ತು ಎಲೆ ಅಡಿಕೆ ಕೂಡ ಕೊಡ್ತಾಯಿದ್ದಾರೆ. ನಾನು ಹೋದಾಗ ಎಲ್ಲರೂ ಫ್ರೀನೇ ಇದ್ದರು. ಆವಾಗ ನಾನು ವಿಡಿಯೋ ಮಾಡ್ಕೋಬೇಕಾಗಿತ್ತು. ಆಮೇಲೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಆಮೇಲೆ ಅಪ್ಪ, ಅಮ್ಮ, ಮಗು 3 ಜೊತೆಗೆ ನನಗೆ ಸಿಗಲೇ ಇಲ್ಲ. ಪಾಪ ಸ್ಟೇಜ್ ಮೇಲಿದ್ದರು. ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ನಮ್ಮ ಕಡೆ ನಾನು ಮೊದಲೇ ತೋರಿಸಿದ್ದೆ ತೊಟ್ಲು ಶಾಸ್ತ್ರ ಹೇಗೆ ಮಾಡ್ತಾರಂತ. ಅಂದರೆ ನಮ್ಮ ಅಣ್ಣನ ಹೆಂಡತಿ ಕರ್ಕೊಂಡು ಬರುವಾಗ ಸಿಂಪಲ್ಲಾಗಿ ಕರ್ಕೊಂಡು ಬಂದಿದ್ದು, 2ನೇ ಮಗು ಅಲ್ವಾ, ಅದಕ್ಕೆ. ಸೊ ಅದನ್ನು ತೋರಿಸಿದ್ದೀನಿ. ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಹಿರಿಯರು, ಮುತ್ತೈದೆಯರು, ಹಿರಿಯರು ಅಂತಲ್ಲ, ಮುತ್ತೈದೆಯರೆಲ್ಲ ಸೇರಿಕೊಂಡು ತೊಟ್ಲು ಪೂಜೆ ಮಾಡ್ತಾರೆ. ತೊಟ್ಲು ಪೂಜೆ ಮಾಡೋದಕ್ಕೂ ಮುಂಚೆ ಗುಂಡ್ಕಲ್ಲನ್ನ ಇಟ್ಟು ಗುಂಡ್ಕಲ್ಲಿಗೆ ಪೂಜೆ ಮಾಡ್ತಾರೆ. ಅಂತ ಹೇಳಿದ್ರೆ ಅರಿಶಿನ ಶಾಸ್ತ್ರದಲ್ಲೂ ಸಹ ಹುಡುಗಿ ಪಕ್ಕ ಅಥವಾ ಹುಡುಗನ ಪಕ್ಕ ಈ ಥರ ಗುಂಡ್ಕಲ್ಲನ್ನ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲೂ ಸಹ ತೊಟ್ಟಿಲಿಗೆ ಮಗುವನ್ನು ಹಾಕೋದಕ್ಕೂ ಮುಂಚೆ ಈ ಗುಂಡ್ಕಲ್ಲನ್ನು ಹಾಕಿ ತೂಗಿ ನಂತರ ಮಗುವನ್ನು ಹಾಕ್ತಾರೆ. ನಮ್ಮ ಕಡೆಯವರು, ಅವ್ರ ಕಡೆಯವರು ಒಂದು 5 ಜನ ಅಥವಾ 9 ಜನ ಪೂಜೆಯನ್ನು ಮಾಡ್ತಾರೆ. ಎಲ್ಲರನ್ನೂ ಕರೆಯೋದೇ ಆಗುತ್ತೆ, ನೀವು ಬನ್ನಿ ಮಾಡಿ ಬನ್ನಿ, ನೀವು ಬನ್ನಿ ಮಾಡಿ ಬನ್ನಿ ಶಾಸ್ತ್ರವನ್ನು ಅಂತ. ತೊಟ್ಲು ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಮಗು ಕೂಡ ತುಂಬ ಮುದ್ದಾಗಿದೆ. ಅವನನ್ನು ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡೆ, ಆದರೆ ಆಗಲೇ ಇಲ್ಲ. ಆದರೂ ಒಂದು ಸಣ್ಣ ಕ್ಲಿಪ್ ಇದೆ, ಅವನ್ನ ನಾನು ತೋರಿಸಿದ್ದೀನಿ. ಪಾಪ ಅದರಲ್ಲಿ ಅಳ್ತಿದ್ದಾನೆ ಅವನು. ನಾನಿಲ್ಲಿ ಎಲ್ಲರೂ ಪೂಜೆ ಮಾಡೋದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅದೇ ಪೂಜೆ ಮಾಡ್ತಿರ್ತಾರೆ, ಅದು ನಿಮಗೆ ನೋಡಿದಾಗ ಬೇಜಾರಾಗ್ಬೋದೇನೋ ಅಂದ್ಕೊಂಡು ನಾನು ಸ್ವಲ್ಪ ಜನ ಪೂಜೆ ಮಾಡಿದ್ದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದು. ನಾನು ಪೂರ್ತಿ ಮುಂದೆ ಹೋಗಿ ವಿಡಿಯೋ ಮಾಡ್ಕೋಬಹುದಾಗಿತ್ತು, ಆದರೆ ಹಿಂದೆ ಕೂತಿರೋರೆಲ್ಲ ಸೈಡಿಗೆ ಬನ್ನಿ, ನಾವು ಮಗು ನೋಡಬೇಕು, ಸೈಡಿಗೆ ಬನ್ನಿ, ನಾವು ಶಾಸ್ತ್ರ ನೋಡಬೇಕಂತ ಹೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಕೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಕೂತಿದ್ದ ಕಡೆನೇ ವಿಡಿಯೋ ಮಾಡಿಕೊಂಡೆ. ಆದರೂ ಸ್ಟೇಜ್ ಮೇಲೆ ಹೋಗಿ ಮಗುವನ್ನು ನಿಮಗೆ ತೋರಿಸಿದ್ದೀನಿ. ಆ ಮಗು ನೋಡಿದಾಗ ನಿಮಗೆ ಖುಷಿ ಆಗುತ್ತೆ ಅಂತ ನನಗೆ ಗೊತ್ತು. ಅದಾದಮೇಲೆ ಈ ದಿನ ನಾನು ಲೈವ್ ಕೂಡ ಬಂದಿದ್ದೆ ಬಸ್ನಲ್ಲಿದ್ದಾಗ. ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಊಟ ಮುಗಿದ ತಕ್ಷಣ ಹೋಗಿ ಬಸ್ಸಲ್ಲಿ ಜಾಗ ಹಿಡ್ಕೊಳ್ಬಿಡೋದು. ಯಾಕಂತ ಹೇಳಿದ್ರೆ ನಾವು ಟೆಂಪೋದಲ್ಲಿ ಹೋಗೋ ಅಭ್ಯಾಸ ಇದೆ. ಯಾವ ಥರ ಟೆಂಪೋ ಅಂದರೆ ಹಸು ತೊಗೊಂಡು ಹೋಗ್ತಾರಲ್ಲ ನೋಡಿ, ಆ ರೀತಿ ಟೆಂಪೋಗಳನ್ನ ಮೊದಲೆಲ್ಲ ಮಾಡ್ತಿದ್ರು. ಎಲ್ಲಾದರೂ ಮದುವೆ ಇದ್ದರೆ, ಹತ್ತಿರದಲ್ಲಿ ಮದುವೆ ಇದ್ದರೆ. ಈಗೆಲ್ಲ ಸಿಟಿಗೆಲ್ಲ ಅದೆಲ್ಲ ತೊಗೊಂಡು ಹೋಗೋ ಆಗಿಲ್ಲ ಅಲ್ವಾ. ಸೊ ಬಸ್ಸೇ ಮಾಡ್ತಾರೆ. ಟೆಂಪೋ ಗಿಂಪೋ ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಧಾನವಾಗಿ ಕೂತಿದ್ದು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ರೋಗ್ರಾಮ್ಸು ನೋಡಿಕೊಂಡು ಹೋಗಿ ಟೆಂಪೋ ಹತ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಸೀಟ್ ಇರೋದಿಲ್ಲ ನೋಡಿ, ಅದಕ್ಕೆ ಟೆಂಪೋ ಅಂತ ಹೇಳಿದ್ರೆ ನಾನು ಹಸುವಿನ ಟೆಂಪೋ ಹೇಳ್ತಿರೋದು. ಆದರೆ ಬಸ್ಸನ್ನು ಮಾಡಿಬಿಟ್ರಂತೂ ಊಟ ಮುಗಿದ ತಕ್ಷಣ ಓಡೋಗಿ ಸೀಟ್ ಇಟ್ಕೊಳ್ಳೋದು, ಯಾಕಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ. ಇವರಂತೂ ಎಲ್ಲ ಕಡೆ ಬರ್ತಾನೆ ಇರ್ತಾರೆ, ಮದುವೆ ಆಗಲಿ ಅಥವಾ ಏನಾದರೂ ಫಂಕ್ಷನ್ ಆಗಲಿ. ಮದುವೆ ಆದರೆ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಇಲ್ಲಿ ಮಗುಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋದರು. ನಾವು ಕೂತಿದ್ದ ಪಂಕ್ತಿಯಲ್ಲೇ ಇವರು ಕೂತಿದ್ದು ಊಟ ಮಾಡ್ಕೊಂಡು ಹೋದರು. ನಾನು ಹೇಳಿದೆ ಅಲ್ವಾ, ನಾನು ಲೈವ್ ಬಂದಿದ್ದೆ ಇವತ್ತು ಅಂತ. ಅಂದರೆ ನಾವು ಬಸ್ಸಲ್ಲಿ ಬೇಗ ಹೋಗಿ ಜಾಗ ಹಿಡ್ಕೊಂಡು ಕೂತ್ಕೊಂಡು ಬಿಟ್ವಿ. ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಬರೋವರೆಗೂ ನಾವು ವೆಯ್ಟ್ ಮಾಡಲೇಬೇಕಾಗಿತ್ತು. ಅಲ್ಲಿವರೆಗೂ ನಿಮ್ಮ ಜೊತೆ ಮಾತಾಡ್ದಂಗೂ ಆಗುತ್ತೆ ಅಂತ ಅಂದ್ಕೊಂಡು ಲೈವ್ ಬಂದಿದ್ದೆ. ಅದು ತುಂಬ ಚೆನ್ನಾಗಿದೆ ಲೈವ್ ವಿಡಿಯೋ. 18 ಮಿನಿಟ್ಸ್ ಇದೆ ನೋಡಿ ಅದು. ಅದರಲ್ಲಿ ನನ್ನ ಟ್ಯೂಷನ್ ಮಗ, ಅಂದರೆ ಟ್ಯೂಷನ್ ಹುಡುಗ ಒಬ್ಬ ಡ್ಯಾನ್ಸ್ ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ತುಂಬ ಒಂಥರ ನ್ಯಾಚುರಲಾಗಿ ಬಂದಿದೆ ನೋಡಿ.
ನಾನು ಮೊದಲೇ ಹೇಳಿದೆ ಅಲ್ವಾ, ಮಗು ಹಾಕೋದಕ್ಕೂ ಮುಂಚೆ ಗುಂಡ್ಕಲ್ಲನ್ನು ಹಾಕಿ ಪೂಜೆ ಮಾಡ್ತಾರಂತ. ನೋಡಿ, ಗುಂಡ್ಕಲ್ಲನ್ನು ಹಾಕಿ ತೂಗ್ತಾ ಇದ್ದಾರೆ. ಅದನ್ನು ತೊಟ್ಲಿಂದ ಕೆಳಗಡೆ ಕೊಡ್ತಾರೆ, ತೊಟ್ಲಿಂದ ಮೇಲ್ಗಡೆ ಈಸ್ಕೊತಾರೆ. ಹೀಗೆಲ್ಲ ಶಾಸ್ತ್ರಗಳು ನಡೆಯುತ್ತೆ. ಮಗುವನ್ನು ತೊಟ್ಲಲ್ಲಿ ಹಾಕಿ ಮಗುಗೆ ಜೇನುತುಪ್ಪ ತಿನ್ನಿಸೋವರೆಗೂ ನಾನು ವಿಡಿಯೋ ಮಾಡಿಕೊಂಡೆ. ಆಮೇಲೆ ನಮ್ಮ ಕಡೆಯವರೆಲ್ಲ ಊಟಕ್ಕೆ ಹೊರಟೋಗ್ಬಿಟ್ರು. ಅವ್ರ ಜೊತೆ ನಾನು ಊಟಕ್ಕೆ ಕೂತ್ಕೊಳ್ದೆ ಸಪ್ರೇಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿ ಊಟಕ್ಕೆ ಹೋಗಿಬಿಟ್ಟೆ. ತೊಟ್ಟಿಲೊಳಗಡೆ ಫಸ್ಟು ಗುಂಡ್ಕಲ್ಲ ಹೇಗೆ ಹಾಕ್ತಾರೋ ಹಾಗೆ ಅದನ್ನು ತಗೊಂಡ್ಮೇಲೆ ಮಗುವನ್ನು ಹಾಕಲ್ಲ. ಬೇರೆ ಯಾವುದಾದ್ರೂ ಮಗು ಇದ್ದರೆ ತೊಟ್ಲಲ್ಲಿ ಮಲಗಿಸಿ ಆಮೇಲೆ ಮಗುವನ್ನು ಹಾಕ್ತಾರೆ ನಮ್ಮ ಕಡೆ. ಇಲ್ಲಿ ಗಂಡು ಮಗು ಆಗಿರೋದ್ರಿಂದ ಇವರು ಹೆಣ್ಮಗುವನ್ನು ಹಾಕ್ತಾ ಇದ್ದಾರೆ. ಅಂದರೆ ನೆಕ್ಸ್ಟು ಹೆಣ್ಮಗು ಆಗಲಿ ಅನ್ನೋ ಆಸೆಗೆ ಈಗ ಹೆಣ್ಮಗುವನ್ನು ತೊಟ್ಲಲ್ಲಿ ಮಲಗಿಸಿದ್ದಾರೆ. ಈಗ ಮಗುವನ್ನು ಮಲಗಿಸ್ತಾರೆ. ಪಾಪ ಅದು ತುಂಬ ಸೆಕೆ ಇರೋದ್ರಿಂದ ತುಂಬ ಅಳ್ತಾ ಇದೆ. 3 ಜನದ್ದು ಡ್ರೆಸ್ ಕೋಡ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅಪ್ಪ ಮಗ ಇಬ್ಬರಿಗೂ ಒಂದೇ ಥರ ಸೂಟ್ ಹೊಲಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅವ್ರ ಅಮ್ಮ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ರು. ನನಗೆ ಮೊದಲೇ ಮೈಸೂರು ಸಿಲ್ಕ್ ಸೀರೆ ಅಂದರೆ ತುಂಬ ಇಷ್ಟ. ಅವ್ರು ಉಟ್ಕೊಂಡಿದ್ದ ಸೀರೆ ಇನ್ನೂ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇತ್ತೀಚೆಗೆ ನಮ್ಮ ಜನರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾರೋ ಸೆಲೆಬ್ರಿಟಿಗಳು ಒಳ್ಳೆ ಸೀರೆ ಹಾಕ್ಕೊಂಡ್ರೆ ಆ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಸೀರೆ ವಿಚಾರಕ್ಕೆ ಹೇಳ್ತಿಲ್ಲ, ನಾನು ಎಲ್ಲ ವಿಚಾರಕ್ಕೂ ಹೇಳ್ತಿದ್ದೀನಿ. ಅದೇ ನಮ್ಮ ಹತ್ರದವ್ರು ಏನಾದರೂ ಚೆನ್ನಾಗಿರೋದು ಹಾಕ್ಕೊಂಡಿದ್ರೆ, ಅದೇನು ಚೆನ್ನಾಗಿದೆ, ಅದಕ್ಕಿಂತ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರಿಗೂ ಹೋಗಿ ಹೇಳೋದು ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ರೆ ಅವರೆಲ್ಲಿ ಮೇಲೆ ಹೋಗಿಬಿಡ್ತಾರೋ ಅಂತ. ಬಟ್ ನನ್ನ ಮನಸ್ಸು ಹಾಗಿಲ್ಲ. ನನಗೇನು ಇಷ್ಟ ಆಗುತ್ತೋ ಅದನ್ನು ಅವ್ರ ಹತ್ರ ಹೇಳಿರ್ತೀನಿ. ಅಕಸ್ಮಾತ್ ಅವ್ರು ಸಿಗಲಿಲ್ಲ ಅಂದರೂ ಇನ್ನೊಬ್ರ ಹತ್ರ ಆದರೂ ನೋಡಿ ನನಗೆ ಅದು ಇಷ್ಟ ಆಯಿತು, ಅದು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿರ್ತೀನಿ. ನಾನು ನಿಮಗೆ ಮೊದಲೇ ಹೇಳ್ದಾಗೆ ನಮ್ಮ ಮುದ್ದು ಕಂದನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನಮ್ಮ ರಾಜ್ಕುಮಾರ ಹೇಗಿದೆ ಅನ್ನೋದನ್ನು ನೀವು ಹೇಳಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಮಕರಣದಲ್ಲಿ ಏನೇನು ಊಟ ಮಾಡಿದರು ಅಂತ ನಿಮಗೆ ತೋರಿಸ್ಬೇಕಲ್ವಾ. ಸೊ ಅದಕ್ಕೆ ನಾನು ಮೊದಲೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ಬಡಿಸುವಷ್ಟರಲ್ಲಿ ನಾನು ಸ್ವಲ್ಪ ತಿಂದ್ಕೊಂಡ್ರೆ ಸರಿ. ನಾನಂತೂ ಊಟ ಮಾಡೋದು ಲೇಟು. ಅಕ್ಕಪಕ್ಕದವರೆಲ್ಲ ತಿಂದ್ಕೊಂಡು ಬಿಟ್ಟಿರ್ತಾರೆ, ನಾನು ಇನ್ನೂ ಹಾಗೆ ಇಟ್ಕೊಂಡಿರ್ತೀನಿ. ನಾನು ಬಾತ್ ಸ್ವಲ್ಪ ಕಡಿಮೆ ಹಾಕ್ಸ್ಕೋಬೇಕಿತ್ತು, ಕಮ್ಮಿ ಹಾಕಿ ಅಂದೆ. ಪಾಪ ಅವರು ಹಾಕಿಬಿಟ್ರು. ನಾನೆಲ್ಲ ಏನೇನು ಅಂತ ಹೇಳಬೇಕಾಗಿಲ್ಲಲ್ವ, ಎಲ್ಲ ನಿಮಗೆ ಗೊತ್ತಾಗ್ತಿದೆ. ಊಟ ತುಂಬಾ ಚೆನ್ನಾಗಿತ್ತು. ನಾನು ನನ್ನ ಪಂಕ್ತಿಯಲ್ಲಿ ಕೂತ್ಕೊಂಡಿರೋದು ವಿಡಿಯೋ ಮಾಡಿಸ್ಕೊಂಡಿಲ್ಲ. ಯಾಕೆ ಎಲ್ಲರಿಗೂ ನೋಡಿ ವಿಡಿಯೋ ಮಾಡಿಕೊಡಿ ಅಂತ ಕೇಳಬೇಕು. ಅದಕ್ಕೆ ನನ್ನ ಎದುರುಗಡೆ ಕೂತಿರೋರ ಪಂಕ್ತಿದು ವಿಡಿಯೋ ಮಾಡಿಕೊಂಡೆ. ಈಗ ಸ್ಟೇಜ್ ಮೇಲೆ ಮಗು ಮತ್ತು ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಫೋಟೋ ತೆಗೆಸ್ಕೊತಾ ಇದ್ದಾರೆ. ಪಾಪ ಕಂದ ಅಂತೂ ಅಳು ನಿಲ್ಲಿಸೇ ಇಲ್ಲ. ಅಲ್ಲಿ ಗಲಾಟೆ ಬೇರೆ ಇತ್ತು, ಜೊತೆಗೆ ಬಟ್ಟೆ ಅದಕ್ಕೆ ಕಂಫರ್ಟಬಲ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಅದಕ್ಕೆ ಅಳು ಶುರು ಮಾಡಿದವ್ರು ನಿಲ್ಲಿಸಲೇ ಇಲ್ಲ. ಆಮೇಲೆ ಮಗುನ ಬೇರೆ ಕಡೆ ಕೊಟ್ಟು ಅವ್ರು ಮಾತ್ರ ತೆಗೆಸ್ಕೊತಾ ಇದ್ರು. ನಾನು ಮೊದಲೇ ಹೇಳಿದೆ ಅಲ್ವಾ, ಮಗು ಹೆಸರು ವೇದ್ವಿಕ್ ಅಂತ. ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಮಗು ಹೆಸರು ಏನು ಅಂತ ನೀವೇ ಒಂದು ಸಲ. ನಾನು ಯಾಕೋ ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ನನಗೂ ಅನ್ನಿಸ್ತು. ನಾನು ಸ್ಟೇಜ್ ಮೇಲೆ ಹೋಗಿ ನಾನು ಕೂಡ ಫೋಟೋ ತೆಗೆಸ್ಕೊಂಡೆ. ಆದರೆ ಅದನ್ನು ಎಡಿಟ್ ಮಾಡಿಬಿಡೋಣ ಅಂದರೆ ಅದನ್ನು ಹಾಕೋದೇ ಬೇಡ ಅಂತ ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ನಾನು ಅಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ. ಇದೇನು ಕೈಯ ಇಲ್ಲ ಅಂದರೆ ಬಾಳೆ ಕಂಬನ ಅನ್ನೋ ಹಾಗಾಗಿದೆ ಕೈಗಳು. ಆದರೂ ಪರವಾಗಿಲ್ಲ, ನಾನು ಮನಸ್ಸಿಂದ ನಿಮ್ಗೆ ಇಷ್ಟ ಆಗಬೇಕು. ಒಂದ್ರಲ್ಲಿ ಚೆನ್ನಾಗಿ ಕಾಣಿಸ್ಬೋದು ಅಥವಾ ಚೆನ್ನಾಗಿ ಕಾಣಿಸ್ದೇ ಇರಬಹುದು. ಆದರೂ ನನ್ನ ಮನಸ್ಸಿಂದ ನಾನು ನಿಮ್ಗೆ ಇಷ್ಟ ಆಗಬೇಕು ಅಂತ ಹೇಳಿ ಅದನ್ನು ನಾನು ಡಿಲೀಟ್ ಮಾಡಿಲ್ಲ, ಹಾಕಿದ್ದೀನಿ. ಫಂಕ್ಷನ್ ಹಾಲ್ ಎದುರುಗಡೆ ಪುಟ್ಟದಾಗ ಒಂದು ಪಾರ್ಕ್ ಇತ್ತು. ಪಾರ್ಕಲ್ಲಿ ಅಮ್ಮಂದರು ಕರ್ಕೊಂಡು ಬಂದು ಮಕ್ಕಳನ್ನ ಆಟ ಆಡಿಸ್ತಾಯಿದ್ರು. ಅಲ್ಲಿಂದ ನಾನು ಈಗ ಬಸ್ ಹತ್ತೋದಕ್ಕೆ ಬರ್ತಿದ್ದೀನಿ. ನಮ್ಮ ಕಡೆಯವರೆಲ್ಲ ಬಂದಾಗಲೇ ಬಸ್ ಹತ್ಬಿಟ್ಟಿದ್ದಾರೆ. ವಿಜಯಕ್ಕ ನನಗೆ ಸೀಟ್ ಹಿಡ್ಕೊಂಡಿದ್ದಾರೆ, ಅದರಿಂದ ನಾನು ನಿಧಾನವಾಗಿ ಬಂದೆ. ಬರೋವಾಗ 3 ಜನ ಕೂತ್ಕೊಳ್ಳೋ ಸೀಟ್ನಲ್ಲಿ ಕೂತ್ಕೊಂಡಿದ್ವಿ. ಈಗ ಇಬ್ಬಿಬ್ಬರು ಕೂತ್ಕೊಂಡಿದ್ದೀವಿ. ನಾನು ವಿಜಯಕ್ಕನ ಪಕ್ಕ ಕೂತ್ಕೊಂಡೆ. ಕೇಳಿಸ್ತು ಪ್ರೇಮಕ್ಕ, ಕೇಳಿಸ್ತು ಇಬ್ರು ಮಾತಾಡ್ಕತ್ತಿರೋದು ಕೇಳಿಸ್ತು. ನಾನು ಕಿವಿಗೆ ಇಯರಿಂಗ್ಸ್ ಬೇರೆ ಹಾಕಿದರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಅದೊಂದು ಟಿಪ್ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಫಂಕ್ಷನ್ಗಾದರೂ ಕಿವಿಗೆ ಸ್ವಲ್ಪ ಹ್ಯಾಂಗ್ ಅಂದರೆ ಈ ಥರ ತೂಗಳದೇನಾದರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಸ್ಟೂಡೆಂಟ್ ಇವರು, ನನಗೆ ತಮ್ಮನೇ ಆಗಬೇಕು, ಪುಟಾಣಿ ತಮ್ಮ. ಅವರಮ್ಮ ಕೆಳಗಡೆ ಕೂತಿದ್ರು, ಅದಕ್ಕೆ ನಾನೇ ಕೂರಿಸ್ಕೊಂಡೆ, ಮಲ್ಕೊಂಡಿದ್ದಾನೆ.
ಅಲ್ಲಿಂದ ಬರೋವಷ್ಟರಲ್ಲಿ ನನ್ನ ಮಗಳು ವೈಶು ದೊಡ್ಡ ಮಗಳು ಮನೇಲಿದ್ದಾಳಲ್ವ, ಅವಳು ಅವ್ರ ಅಜ್ಜಿಗೆ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿಕೊಡ್ತಾ ಇದ್ದಾಳೆ. ಅವಳಿಗಂತೂ ಅವ್ರ ಅಜ್ಜಿ ಅಂದರೆ ತುಂಬ ಇಷ್ಟ. ಮಕ್ಕಳಿಗೆ ಎಲ್ಲರ ಜೊತೆ ಪ್ರೀತಿಯಿಂದ ಇರೋದನ್ನು ಚಿಕ್ಕ ವಯಸ್ಸಿಂದ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಬರೋ ಅಷ್ಟರಲ್ಲ, ನಾನು ಹೋಗುವಾಗಲೇ ಬಟ್ಟೆ ನೆನೆ ಹಾಕಿ ಹೋಗಿದ್ದೆ. ಹೋಗೋಷ್ಟ್ರಲ್ಲಿ ಒಗೆಯೋಣ ಅಂದ್ಕೊಂಡೆ, ಒಗೆಯೋದಕ್ಕಾಗಲಿಲ್ಲ. ಅದಕ್ಕೆ ಬಂದ ತಕ್ಷಣ ಬಟ್ಟೆ ಒಗಿತಾ ಇದ್ದೀನಿ. ಬೆಳಿಗ್ಗೆ ಹೂ ಕೂಡ ಕುಯ್ತಿದ್ದೆ, ಇವಾಗ 100 ಗ್ರಾಮ್ ಹೂ ಸಿಗ್ತಿದೆ. ಸೊ ನಮಗಂತೂ ಹೆಣ್ಮಕ್ಳಿಗೆ ಹೊರಗಡೆ ಹೋದರೂ ನೆಮ್ಮದಿ ಇಲ್ಲ, ಬಂದ ತಕ್ಷಣ ಕೆಲಸ, ಹೋಗೋವರೆಗೂ ಕೆಲಸ. ಆದರೂ ಏನು ಮಾಡ್ತೀರಾ ಮನೇಲಿ ಅಂತ ಕೇಳ್ತಾರೆ. ನಾನು ಯಾವಾಗಲೂ ಹೇಳೋ ಹಾಗೆ ಚಿಕನ್ನ ಚೆನ್ನಾಗಿ ಸೋರು ಹಾಕ್ಕೊಂಡು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ನೋಡಿ, ಒಂಚೂರು ನೀರಿಲ್ಲ, ಎಣ್ಣೆ ಮಾತ್ರ ಇದೆ. ನಾನು ಮಾಡೋ ರೆಸಿಪಿ ಏನು ಶೇರ್ ಮಾಡಿಲ್ಲ, ಯಾಕಂದರೆ ತುಂಬ ಸಲ ಚಾಪ್ಸ್ ಮಾಡಿರೋ ವಿಡಿಯೋ ಹಾಕಿದ್ದೀನಿ. ಅದರಿಂದ ಇವತ್ತೇನು ವಿಡಿಯೋ ಮಾಡ್ಕೊಳ್ಳೋದು ಬೇಡ ಅಂತ ವಿಡಿಯೋ ಮಾಡ್ಕೊಂಡಿಲ್ಲ. ನಿಮ್ಮ ಪ್ರೀತಿ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.